ಅವರೆಲ್ಲ ಒಂದೇ ಕಾಲೇಜಿನ ವಿದ್ಯಾರ್ಥಿಗಳಾಗಿದ್ದವರು. ಓದೋದಕ್ಕಿಂತ ಹೆಚ್ಚಾಗಿ ಮೋಜು ಮಸ್ತಿಯಲ್ಲೇ ಕಾಲ ಕಳೆದು ಅರ್ಥದಲ್ಲೇ ಕಾಲೇಜು ಬಿಟ್ಟಿದ್ರು. ಹೆಂಗಂದ್ರಂಗೆ ಓಡಾಡ್ಕೊಂಡಿದ್ದ ಗೆಳೆಯರ ಮಧ್ಯೆ ಹುಡುಗಿಯೊಬ್ಬಳ ಎಂಟ್ರಿ ಆಗುತ್ತೆ. ಹೀಗೆ ಕಾಲೇಜು ಹುಡುಗಿಯೊಬ್ಬಳ ಹಿಂದೆ ಬಿದ್ದ ಫ್ರೆಂಡ್ಸ್ಗಳೇ ಒಬ್ಬರಿಗೊಬ್ಬರು ದುಶ್ಮನ್ಗಳಾಗಿ ಇದೀಗ ದ್ವೇಷ ಕೊಲೆಯಲ್ಲಿ ಅಂತ್ಯವಾಗಿದೆ. ಈತನ ಹೆಸರು ಅಮೋಲ್ ಕೃಷ್ಣ, ಸೇವಾನಗರ ನಿವಾಸಿ, ಬಾಣಸವಾಡಿ ಬಳಿಯ ಸಿಎಂಆರ್ ಕಾನೂನು ಕಾಲೇಜಿನ ಎಕ್ಸ್ ಸ್ಟೂಡೆಂಟ್. ಇವತ್ತು ಈ ಹಳೆ ವಿದ್ಯಾರ್ಥಿ ಕಾಲೇಜು ಪಕ್ಕದಲ್ಲೇ ರಕ್ತದ ಮಡುವಿನಲ್ಲಿ ಬಿದ್ದು ಹೆಣವಾಗಿ ಹೋಗಿದ್ದ. ಎಸ್, ಹಾಡ ಹಗಲೇ 25 ವರ್ಷದ ಅಮೋಲ್ನನ್ನ 3 ದುಷ್ಕರ್ಮಿಗಳು ಮಚ್ಚು ಲಾಂಗುಗಳಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಅಷ್ಟಕ್ಕೂ ಮಾಜಿ ಸೈನಿಕ ಕೃಷ್ಣಪ್ಪ ಅವರ ಮಗ ಅಮೋಲ್ ಸಾವಿಗೆ ಕಾರಣ ಕಾಲೇಜಿನ ವೇಳೆಯಲ್ಲಿನ ಪ್ರೇಮ್ ಕಹಾನಿ. ಜಾರ್ಖಂಡ್ ಮೂಲದ ಹುಡುಗಿಯೊಬ್ಬಳ ಹಿಂದೆ ಬಿದ್ದಿದ್ದ ಅಮೋಲ್ನನ್ನ ಇದೇ ಕಾಲೇಜಿನ ಹಳೆ ವಿದ್ಯಾರ್ಥಿಗಳು, ಒಂದು ಕಾಲದ ಫ್ರೆಂಡ್ಸ್ಗಳೇ ಬರ್ಬರವಾಗಿ ಕೊಲೆಗೈದಿದ್ದರು. ಇವತ್ತೇ 9:30 ಮನೆಯಲ್ಲಿ ನಾವು ಕೂಗ್ತಾ ಇದ್ದೆವು. ಡ್ಯೂಟಿ ಹೋಗ್ತೀವಿ ಅಂತಂದು ಹೋಗುವಾಗ ಇಲ್ಲೇ ನಮ್ಮ ಮನೆ ಕ್ರಾಸಿಂದ ಒಂದು ಕಾಲು ಬಂತು. ಆ ಕಾಲು ತಕ್ಷಣ ಬಂದು ತಿರುಗಿ ಆ ಕಾಲೇಜಿಗೆ ಬಾ ಅಂತಂದು ಏನೋ ಕಾಲ್ ಮಾಡಿದ್ದಾರೆ. ಕಾಲು ಹೋಗಿದ ತಕ್ಷಣ ಸ್ಪಾಟ್ದೊಳಗೆ ಒಂದು 10 ನಿಮಿಷ ಒಳಗೆ ಎಕ್ಸ್ಪೈರ್ ಆಗಿದೆ. ಅದೇ ದಿಲೀಪು, ಅಬ್ಬಿ, ವಿಕ್ಕಿ ಅಂತ 3 ಜನ. ಸಿಎಂಆರ್ ಕಾಲೇಜಿನಲ್ಲಿದ್ದಾಗ ಅಮೋಲ್ ವಿದ್ಯಾರ್ಥಿನಿಯೊಬ್ಬಳ ಜೊತೆ ಲವ್ವಿ ಡವ್ವಿ ಶುರು ಮಾಡಿಕೊಂಡಿದ್ದ. ಅದೇ ವಿದ್ಯಾರ್ಥಿನಿಯನ್ನ ಇವನ ಸ್ನೇಹಿತ ದಿಲೀಪ್ ಕೂಡ ಪ್ರೀತಿಸ್ತಿದ್ದ. ಇದೇ ವಿಚಾರಕ್ಕೆ ಇಬ್ಬರ ನಡುವೆ ಜಗಳ ನಡೆದು ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿತ್ತು. ಈ ಮಧ್ಯೆ ಇವತ್ತು ತನ್ನ ಹುಡುಗಿ ನೋಡಲು ಕೃಷ್ಣ ಕಾಲೇಜ್ಗೆ ಬಂದಿದ್ದ. ಆದ್ರೆ ಇದನ್ನ ಸಹಿಸದ ದಿಲೀಪ್ ಸ್ನೇಹಿತರಾದ ಅಭಿ, ವಿಕ್ಕಿ ಜೊತೆ ಸೇರಿ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿ ಪರಾರಿಯಾಗಿದ್ದಾನೆ. 6 months पहले वैसे एक बार फाइट हुआ, मालूम नहीं, मैं नहीं था, लेकिन सुनने में आया वैसे ही फाइट हुआ. फिर उसके बाद पुलिस कंप्लेंट वगैरह भी दिया, लेकिन मालूम नहीं, उसके बाद शायद से कॉम्प्रोमाइज़ हो गया. पर्सनल ग्रज था, उसके लिए ऐसा हुआ. ಪ್ರಕರಣ ದಾಖಲಿಸಿಕೊಂಡ ರಾಮಮೂರ್ತಿ ನಗರ ಪೊಲೀಸರು ಹಂತಕರಿಗೆ ಬಲೆ ಬೀಸಿದ್ದಾರೆ. ಅದೇನೇ ಇರಲಿ, ಒಂದು ಕಾಲದಲ್ಲಿ ಗೆಳೆಯರಾಗಿದ್ದವರು ಪ್ರೀತಿ ಅಂತ ಹುಡುಗಿ ಹಿಂದೆ ಬಿದ್ದು ಅದೇ ವಿಚಾರಕ್ಕೆ ಕೊನೆಗೆ ಹಂತಕರಾಗಿದ್ದು ದುರಂತವೇ ಸರಿ. ಬೆಂಗಳೂರಿನಿಂದ ಕ್ಯಾಮರಾಮನ್ ಲಕ್ಷ್ಮಣ್ ಜೊತೆ ವೆಂಕಟರಮಣ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ತೆರಿಗೆ ವಂಚಿಸಿದ ಆರೋಪದ ಮೇಲೆ ರಾಜ್ಯಾದ್ಯಂತ ಇವತ್ತು ಏಕಕಾಲದಲ್ಲಿ ರಾಜೇಶ್ ಎಕ್ಸ್ಪೋರ್ಟ್ಸ್ ಒಡೆತನದ ಶುಭ ಜ್ಯುವೆಲರಿ ಮಳಿಗೆಗಳ ಮೇಲೆ ಆದಾಯ ತೆರಿಗೆ ಅಧಿಕಾರಿಗಳ ತಂಡ ದಾಳಿ ನಡೆಸಿದೆ. ಆ ದಾಳಿಯ ಸಂಪೂರ್ಣ ಮಾಹಿತಿ ಎಲ್ಲಿದೆ? ಶುಭ ಜ್ಯುವೆಲರಿ ಶಾಪ್ಗೆ ಇವತ್ತು ಅಶುಭ ದಿನ. ರಾಜ್ಯಾದ್ಯಂತ ರಾಜೇಶ್ ಎಕ್ಸ್ಪೋರ್ಟ್ಸ್ ಶಾಖೆಗಳ ಮೇಲೆ ವಾಣಿಜ್ಯ ತೆರಿಗೆ ಇಲಾಖೆ ದಾಳಿ ನಡೆಸಿದೆ. ಬೆಂಗಳೂರಿನ 24 ಕಡೆ ಸೇರಿದಂತೆ ರಾಜ್ಯದ 67 ಕಡೆಗಳಲ್ಲಿ ಏಕಕಾಲದಲ್ಲಿ ರೇಡ್ ನಡೆಸಿದ್ರು. ರಾಜೇಶ್ ಎಕ್ಸ್ಪೋರ್ಟ್ಸ್ ಒಡೆತನದ ರಾಜೇಶ್ ಜ್ಯುವೆಲರ್ಸ್ ಕಚೇರಿಗಳು, ಮನೆ, ಉತ್ಪಾದನಾ ಘಟಕಗಳಲ್ಲೂ ಅಧಿಕಾರಿಗಳು ತಡಕಾಡಿದ್ರು. ಶಾಪ್ ಮೇಲಿನ ಆರೋಪವೇನು? ಇನ್ನು ಶುಭ ಜ್ಯುವೆಲರ್ಸ್ ಮೇಲಿನ ಆರೋಪ ನೋಡುವುದಾದ್ರೆ 2010-2011 ಅವಧಿಯಲ್ಲಿ ಕಂಪನಿ 2500 ಕೋಟಿ ಟರ್ನ್ ಓವರ್ ತೋರಿಸಿತ್ತು. ಆದರೆ ಗ್ರಾಹಕರಿಗೆ ಬಿಡುಗಡೆ ಮಾಡಿದ ಮಾಹಿತಿಯಲ್ಲಿ 25,000 ಕೋಟಿ ಟರ್ನ್ ಓವರ್ ತೋರಿಸಿದ್ದು, ಸರ್ಕಾರಕ್ಕೆ 90% ತೆರಿಗೆ ವಂಚಿಸಿದ ಆರೋಪ ಶುಭ್ ಜ್ಯುವೆಲರಿ ಶಾಪ್ ಮೇಲಿದೆ. 2012-2013 ಅವಧಿಯಲ್ಲಿ ಕಂಪನಿ 95% ತೆರಿಗೆ ವಂಚಿಸಿದ ಆರೋಪವೂ ಇದೆ. ಇನ್ನು 12,000 ಕೋಟಿ ಜಾಬ್ ವರ್ಕ್ ಆಗಿದೆ ಎನ್ನುವ ಕಂಪನಿ ಅದಕ್ಕೆ ಸಂಬಂಧಿಸಿದ ಯಾವುದೇ ದಾಖಲೆಗಳನ್ನ ವಾಣಿಜ್ಯ ಇಲಾಖೆಗೆ ನೀಡಿರಲಿಲ್ವಂತೆ. ಹೀಗಾಗಿ ಇವತ್ತು ಐಟಿ ದಾಳಿ ನಡೆಸಿದೆ.
ರಾಜೇಶ್ ಎಕ್ಸ್ಪೋರ್ಟ್ಸ್ ಕಂಪನಿ ಹಲವು ಮಾಹಿತಿಗಳನ್ನ ಮರೆಮಾಚಿದೆ. ವೈಟ್ ಫೀಲ್ಡ್ ನಲ್ಲಿನ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯು 2008ರಲ್ಲಿ ಮುಚ್ಚಲಾಗಿದೆ ಅಂತ ದಾಖಲೆಯನ್ನ ಇಲಾಖೆಗೆ ನೀಡಿತ್ತು. ಆದ್ರೆ ಅದು ಕಾರ್ಯನಿರ್ವಹಿಸ್ತಾ ಇತ್ತು. ಜೊತೆಗೆ 100 ಕೋಟಿ ರೂಪಾಯಿ ತೆರಿಗೆ ಹಣವನ್ನ ಇಲಾಖೆಗೆ ವಂಚಿಸಿದೆ. ಈ ಬಗ್ಗೆ ಹಲವು ಬಾರಿ ನೋಟಿಸ್ ನೀಡಿದ್ರೂ ತಪ್ಪು ಮಾಹಿತಿಯನ್ನೇ ಮತ್ತೆ ನೀಡಿತ್ತು. ಈ ಹಿನ್ನೆಲೆಯಲ್ಲಿ ದಾಳಿ ನಡೆಸಲಾಗಿದೆ. 150ಕ್ಕೂ ಅಧಿಕ ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ರು. ಇನ್ನು ನಾಳೆ ಕೂಡ ಈ ಕಾರ್ಯಾಚರಣೆ ಮುಂದುವರಿಯಲಿದೆ. ರವಿಕುಮಾರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಎಗೊಂದು ಬ್ರೇಕ್. ಕೋರಮಂಗಲ ಫುಲ್ ಕ್ಲೀನ್. ಮರಗಳಿಗೂ ವಿಷ ಪ್ರಾಶನ. ನಮ್ಮ ಬೆಂಗಳೂರಿಗೆ ಮತ್ತೆ ಸ್ವಾಗತ. ಸದಾ ಜನಜಂಗುಳಿಯಿಂದ ತುಂಬಿ ವ್ಯಾಪಾರ ವ್ಯವಹಾರದಲ್ಲಿ ಬ್ಯುಸಿಯಾಗಿರ್ತಿದ್ದ ಕೆಆರ್ ಮಾರುಕಟ್ಟೆಯಲ್ಲಿ ಇವತ್ತು ರೈತರು ಕಾಣಿಸಿಕೊಂಡಿದ್ರು. ಅಷ್ಟೇ ಅಲ್ಲ, ಹಸಿರು ಶಾಲು ಹೊದ್ದ ರೈತರು ಹಾಗೂ ವ್ಯಾಪಾರಿಗಳ ಮಧ್ಯೆ ವಾಗ್ವಾದವೂ ನಡೀತು. ಇದಕ್ಕೆಲ್ಲ ಏನ್ ಕಾರಣ ನೋಡಿ, ಈ ರಿಪೋರ್ಟ್ ನೋಡಿ. ಅಸಲಿಗೆ ಇದು ರೈತರು ಹಾಗೂ ವ್ಯಾಪಾರಿಗಳ ನಡುವಿನ ಸಭೆ. ಆದ್ರೆ ಇಲ್ಲಿ ನಡೆದಿದ್ದು ಬರೀ ವಾಗ್ವಾದ, ಗದ್ದಲ, ಗಲಾಟೆ. ಹೌದು, ಮಾರ್ಕೆಟ್ ಸಮಸ್ಯೆಗಳ ಇತ್ಯರ್ಥಕ್ಕಾಗಿ ಇವತ್ತು ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ಹೂವಿನ ವ್ಯಾಪಾರಿಗಳ ಸಭೆ ಕರೆಯಲಾಗಿತ್ತು. ಈ ವೇಳೆ ಮಾರ್ಕೆಟ್ನಲ್ಲಿ ಮಧ್ಯವರ್ತಿಗಳ ಹಾವಳಿ, ಹಪ್ತಾ ವಸೂಲಿ ಸೇರಿದಂತೆ ಸಮಸ್ಯೆಗಳ ಸರಮಾಲೆಯನ್ನೇ ರೈತರು ಹೊರಹಾಕಿದ್ರು. ಆಗ ರೈತರು ಹಾಗೂ ವ್ಯಾಪಾರಿಗಳ ನಡುವೆ ಮಾತಿನ ಚಕಮಕಿಯೂ ನಡೆಯಿತು. ಇಲ್ಲಿ ಸಮಸ್ಯೆಯನ್ನು ಸೃಷ್ಟಿ ಮಾಡೋದು ಉದ್ದೇಶ ಇಲ್ಲ. ಇದು ರಾಜಕೀಯವಾಗಿ ಪರಿವರ್ತನೆ ಆಗ್ತಾ ಇದೆ. 2-3 ಇಶ್ಯೂನಲ್ಲಿ ಇದು ರಾಜಕೀಯವಾಗಿ ಬೆರ್ತಿದೆ. ಇದನ್ನು ಕೂಡ ರಾಜಕೀಯವಾಗಿ ಬೆರ್ತು ರೈತರಿಗೆ ಮೋಸ ಮಾಡುವಂಥ ಉದ್ದೇಶವನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನಾವು ಇದಕ್ಕೇನು ಜಗ್ಗೋದಿಲ್ಲ, ಹೋರಾಟ ಮಾಡ್ತೀವಿ. ಮಾರ್ಕೆಟ್ನಲ್ಲಿ ಪ್ರತಿದಿನ ರೈತರಿಂದ ಹಪ್ತಾ ವಸೂಲಿ ಮಾಡ್ತಿದ್ದಾರೆ. ಹಪ್ತಾ ಪಡೆಯುವ ಮೂಲಕ ಮಾರ್ಕೆಟ್ನಲ್ಲಿ ವ್ಯಾಪಾರ ಮಾಡಲು ಸ್ಥಳ ನೀಡಲಾಗುತ್ತೆ. ಹಣ ನೀಡದಿದ್ದವರಿಗೆ ತಣ್ಣೀರು ಬಟ್ಟಿಯೇ ಗತಿ ಅನ್ನೋದು ರೈತರ ಗೋಳು. ಆದರೆ ಈ ಆರೋಪವನ್ನ ವ್ಯಾಪಾರಿಗಳು ಅಲ್ಲಗಳೆಯುತ್ತಿದ್ದಾರೆ. ಅವರು ಬರೋದು ಚೆಂಡು ಹೂವು ತೊಗೊಂಬರ್ತಾರೆ, ರೋಜಾ ಹೂವು ತೊಗೊಂಬರ್ತಾರೆ. ಇಲ್ಲಿ ಬರೋದು 26 ಜಾತಿ ಹೂವು ಬರ್ತದೆ. 26 ಜಾತಿ ಹೂವು ಬರ್ತದೆ ನಮಗೆ. ಅದು 26 ಜಾತಿ ಹೂವಕ್ಕೆ ಅವರು ರೈತರು ಎಲ್ಲ ಮಾತಾಡ್ತಾ ಇಲ್ಲ. ಮಾತಾಡ್ತಾ ಇರೋದು ಯಾರೋ 5-6 ಜನ ಬಂದ್ಬಿಟ್ಟು ಮಾತಾಡ್ಬಿಟ್ಟು ನಮಗೆ ಜಾಗ ಬೇಕು ಅಂದರೆ ನಾವು ಬಾಡಿಗೆ ಕಟ್ಕೊಂಡು ಇಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಹೆಂಗೆ ಬಿಡೋಕ್ಕಾಗ್ತದೆ? ಒಟ್ಟಲ್ಲಿ ರೈತರು ವ್ಯಾಪಾರಿಗಳ ಸಭೆ ವಾಗ್ವಾದದಲ್ಲಿ ಅಂತ್ಯವಾಯಿತು. ಈ ಸಮಸ್ಯೆಗೆ ಅದ್ಯಾವಾಗ ಪರಿಹಾರ ಸಿಗುತ್ತೋ ಕಾದು ನೋಡಬೇಕು. ಬೆಂಗಳೂರಿನಿಂದ ಕ್ಯಾಮರಾಮನ್ ಶಿವಕುಮಾರ್ ಜೊತೆ ಮಮತಾ ಮರ್ಧಾಳ್, ಸುವರ್ಣ ನ್ಯೂಸ್. ಪ್ರಧಾನಿ ಮೋದಿ ಸ್ವಚ್ಛ ಭಾರತ ಅಭಿಯಾನದ ಮೂಲಕ ಸ್ವಚ್ಛಂದ ಪರಿಸರಕ್ಕೆ ನಾಂದಿ ಹಾಡಿದ್ದಾರೆ. ಇದೀಗ ನಮ್ಮ ಬೆಂಗಳೂರು ಪ್ರತಿಷ್ಠಾನ ಈ ಸ್ವಚ್ಛತಾ ಅಭಿಯಾನಕ್ಕೆ ಸಾಥ್ ನೀಡಿದೆ. ಇವತ್ತು ಸ್ವಚ್ಛ ಕೋರಮಂಗಲ ಅಭಿಯಾನ ನಡೆಸುವ ಮೂಲಕ ಸ್ವಚ್ಛತಾ ಕಾರ್ಯ ನಡೆಸಿತು. ಮುಖಕ್ಕೆ ಮಾಸ್ಕ್, ಕೈಗೆ ಗ್ಲೌಸ್, ತಲೆಗೊಂದು ಟೋಪಿ. ನೋಡ್ತಾ ಇದ್ದಂತೆ ಕೋರಮಂಗಲದಲ್ಲಿ ರಸ್ತೆ ಕ್ಲೀನ್. ಪ್ರಧಾನಿ ಮೋದಿ ಅವರ ಸ್ವಚ್ಛ ಭಾರತ್ ಅಭಿಯಾನಕ್ಕೆ ಸಾಥ್ ನೀಡ್ತಿರೋ ನಮ್ಮ ಬೆಂಗಳೂರು ಪ್ರತಿಷ್ಠಾನ ಸ್ವಚ್ಛ ಕೋರಮಂಗಲ ಅಭಿಯಾನ ಮಾಡ್ತಿದೆ. ತ್ಯಾಜ್ಯದಿಂದ ತುಂಬಿರೋ ಕೋರಮಂಗಲದ ಸುತ್ತಲಿನ ಪ್ರದೇಶವನ್ನ ಇಂಡಿಗೋ ಲೈವ್ ಮ್ಯೂಸಿಕ್ ಬಾರ್, ರೇಡಿಯೋ ಇಂಡಿಗೋ ಜೊತೆಗೂಡಿ ಸ್ವಚ್ಛಗೊಳಿಸೋಕೆ ಮುಂದಾಗಿದೆ. ಇದು ಅಭಿಯಾನದ 2ನೆಯ ಆವೃತ್ತಿಯಲ್ಲಿ ಕೋರಮಂಗಲದ ಮೌಂಟ್ ಲಿಟೇರಾ ಜಿ ಸ್ಕೂಲ್ ವಿದ್ಯಾರ್ಥಿಗಳ ಜೊತೆಗೂಡಿ ಬಿಬಿಎಂಪಿ ಮೇಯರ್, ಉಪಮೇಯರ್ ಹಾಗೂ ಬಿಬಿಎಂಪಿ ಪೌರ ಕಾರ್ಮಿಕರು ಸೇರಿದಂತೆ ನಮ್ಮ ಬೆಂಗಳೂರು ಪ್ರತಿಷ್ಠಾನದ ಸದಸ್ಯರು ಸ್ವಚ್ಛತೆಯಲ್ಲಿ ಬ್ಯುಸಿಯಾಗಿದ್ರು.
ಮುಂಚೆ ನಾಗರಿಕರಲ್ಲಿ ತಿಳುವಳಿಕೆ ಬರಬೇಕು. ಯಾಕಂದರೆ ನಮ್ಮನೆ ಕಸ ತೊಗೊಂಡು ರಸ್ತೆಯಲ್ಲಿ ಬಿಸಾಕಬಾರ್ದು, ಅದು ನಿಗದಿತವಾದಂಥ ಸ್ಥಳಕ್ಕೆ ಹಾಕಬೇಕು, ಜೊತೆಗೆ ಗಾಡಿ ಬರುತ್ತೆ ಮನೆ ಮುಂದೆ ಅವ್ರಿಗೆ ಕೊಡಬೇಕು ಅನ್ನೋಂಥದ್ದು ಮಾಡಬೇಕು. ಇದು ಯಾರಿಗೆ ಉಪಯೋಗ ಆಗಲಿ ಅಂತಲ್ಲ, ಕೊನೆ ಪಕ್ಷ ನಮ್ಮ ಮನೆ, ನಮ್ಮ ರಸ್ತೆ, ನಮ್ಮ ಸುತ್ತಮುತ್ತ ನಮ್ಮ ಪರಿಸರವನ್ನು ಸ್ವಚ್ಛವಾಗಿಟ್ಕೊಂಡ್ರೆ ಇವತ್ತು ಬರ್ತಾ ಇರೋವಂಥ ಸಾಕಷ್ಟು ಮಾರಣಾಂತಿಕ ಕಾಯಿಲೆಗಳಿಂದ ನಾವು ಬಚಾವಾಗ್ಬೋದು. ಅಲ್ಲದೆ ತ್ಯಾಜ್ಯ ವಿಲೇವಾರಿ ಬಗ್ಗೆ ಬೀದಿ ನಾಟಕ ಮಾಡಿದ ವಿದ್ಯಾರ್ಥಿಗಳು ಅಂಗಡಿಗಳಿಗೆ ಭೇಟಿ ಕೊಟ್ಟು ಸ್ವಚ್ಛತೆಯ ಅರಿವು ಮೂಡಿಸಿದ್ರು. ಬೆಂಗಳೂರು ಇವತ್ತು ಗಾರ್ಡನ್ ಸಿಟಿಯಿಂದ ಗಾರ್ಬೇಜ್ ಸಿಟಿ ಆಗಿಬಿಟ್ಟಿದೆ. ಇದನ್ನು ನಾವು ರಿವರ್ಸ್ ಮಾಡಲಿಕ್ಕೆ ಒಂದು ಸಿಸ್ಟಮ್ಯಾಟಿಕ್ ಪ್ರೋಸೆಸ್ ನಾವು ಶುರು ಮಾಡಿದ್ದೇವೆ. ಇದನ್ನು ನಾವು ನಮ್ಮ ಸ್ವಚ್ಛ ಬೆಂಗಳೂರು ಕಾರ್ಯಕ್ರಮ ಅಂತ ಕರೆದಿದ್ದೇವೆ. ಇದರಲ್ಲಿ ನಾವು ಮೊದಲನೇದಾಗಿ ನಮ್ಮ ಸ್ವಚ್ಛ ಕೋರಮಂಗಲ ಅಭಿಯಾನ ತಗೊಂಡಿದ್ದೀವಿ. ಈ ನಮ್ಮ ಸ್ವಚ್ಛ ಕೋರಮಂಗಲ ಅಭಿಯಾನಲ್ಲಿ ನಾವು ವರ್ಷಕ್ಕೆ 6 ಬಾರಿ ಕೋರಮಂಗಲದ ಬೇರೆ ಬೇರೆ ಜಾಗಗಳಿರುವಂತಹ ಬ್ಲ್ಯಾಕ್ ಸ್ಪಾಟ್ಸ್ ಏನಿದೆ ಅದನ್ನು ಎಲಿಮಿನೇಟ್ ಮಾಡ್ಕೊತಾ ಬರ್ತೇವೆ. ಕೇವಲ ಕೋರಮಂಗಲ ಮಾತ್ರ ಅಲ್ಲ, ನಗರದೆಲ್ಲೆಡೆ ಸಂಘಟನೆಗಳು, ಜನರು ತಮ್ಮ ತಮ್ಮ ಪ್ರದೇಶಗಳನ್ನ ಸ್ವಚ್ಛತೆಯಿಂದ ಕಾಪಾಡಿಕೊಂಡ್ರೆ ಸಿಲಿಕಾನ್ ಸಿಟಿ ಕ್ಲೀನ್ ಸಿಟಿ ಆಗೋದ್ರಲ್ಲಿ ಅನುಮಾನವಿಲ್ಲ. ಬೆಂಗಳೂರಿನಿಂದ ಕ್ಯಾಮರಾಮನ್ ಶಿವಕುಮಾರ್ ಜೊತೆ ಮಮತಾ ಮರಧಾಳ, ಸುವರ್ಣ ನ್ಯೂಸ್. ಪ್ರಾಣಿಗಳಿಗೆ ವಿಷ ಹಾಕಿ ಕೊಂದು ಹಾಕೋರನ್ನ ನೋಡಿದ್ದೀರಾ? ವಿಷ ಹಾಕಿ ಮನುಷ್ಯರನ್ನ ಕೊಲ್ಲುವಂತಹ ಕೋಲೆ ಪಾತಕರನ್ನು ನೋಡಿದ್ದೀರಾ? ಈಗ ಮರಗಳಿಗೆ ವಿಷ ಹಾಕಿ ಕೊಲ್ಲುವ ಕಿಡಿಗೇಡಿಗಳು ಕೂಡ ಇದ್ದಾರೆ. ಮರಗಳಿಗೆ ವಿಷ ಹಾಕ್ತಾರಾ ಅಂತ ಆಶ್ಚರ್ಯನಾ? ಈ ಸ್ಟೋರಿ ನೋಡಿ. ನೋಡಿ ನಮ್ಮ ಅವಸ್ಥೆಯನ್ನ, ಈಗಲೋ ಆಗಲೋ ಎನ್ನುವಂತಿದೆ. ನನ್ನ ಈ ಸ್ಥಿತಿಗೆ ಈ ಪ್ರಕೃತಿ ಕಾರಣವಲ್ಲ, ಸ್ವಾರ್ಥಿ ಮಾನವ. ವಿದ್ಯಾರಣ್ಯಪುರದ ಚಾಮುಂಡೇಶ್ವರಿ ಲೇಔಟ್ನಲ್ಲಿರುವ ನಾವು ಬಂದವರಿಗೆಲ್ಲ ನೆರಳು ಕೊಟ್ಟೆವು, ಪಕ್ಷಿಗಳಿಗೆ ಆಶ್ರಯ ನೀಡಿದೆವು. ಆದರೂ ಹಾಳು ಮನುಷ್ಯ ನಮಗೆ ಕೇಡು ಬಗೆದ್ಬಿಟ್ಟ. ಆತನ ಮನೆ ಮುಂದೆ ಪರೋಪಕಾರಿಗಳಾಗಿದ್ದ ನಮಗೆ ವಿಷಯುಕ್ತ ಕೆಮಿಕಲ್ ಇಂಜೆಕ್ಟ್ ಮಾಡಿದ್ದಾನೆ. ನನಗೆ ಇದು ಮೊನ್ನೆ ನೈಟ್ ನನಗೆ ಒಬ್ಬರು ಇದೇ ಏರಿಯಾದವರು ನಾನು ಕಂಪ್ಲೇಂಟ್ ಮಾಡಿದ್ರು, ಈ ಥರ ಮರಗಳಿಗೆ ಕೆಮಿಕಲ್ ಎಲ್ಲ ಹಾಕ್ತಿದ್ದಾರೆ, ನಾನೇ ನೋಡಿದ್ದೀನಿ ಅಂತ. ಅವಾಗ ಮೊನ್ನೆ ನೈಟ್ ಬಂದೇ ನೋಡ್ಕೊಂಡು ಹೋದೆ. ಆ್ಯಕ್ಚುಲಿ ಈ ಮನೆಯವರೇ ಹಾಕ್ತಿದ್ದಾರೆ ಅಂತ ಅವ್ರು ಹೇಳಿದ್ರು. ನಾನು ಆ್ಯಕ್ಚುಲಿ BBMP ವಾಲಂಟಿಯರು. ಅದಾದ ತಕ್ಷಣ ನಮ್ಮ ವೈಲ್ಡ್ ಲೈಫ್ ವಾರ್ಡನ್ ಶರತ್ ಬಾಬು ಅವರು ಅಂತ ಇದ್ದಾರೆ, ಅವ್ರಿಗೆ ಕಂಪ್ಲೇಂಟ್ ಮಾಡಿದೆ, ಈ ಥರ ಹಿಂಗೆ ಮಾಡ್ತಿದ್ದಾರೆ ಅಂದ್ಬಿಟ್ಟು. ಆಮೇಲೆ ಶರತ್ ಬಾಬು ಅವರ ಮೇಲೆ ಇದು PCCF ಹತ್ರ ಎಲ್ಲ ಮಾತಾಡ್ಬಿಟ್ಟು ಇದು ಆ್ಯಕ್ಷನ್ ಮಾಡ್ತಾರೆ, ಇದನ್ನು ಆ್ಯಕ್ಷನ್ ತೊಗೊಳ್ತಿದ್ದಾರೆ ಸರ್ ಇವಾಗ ಸದ್ಯಕ್ಕೆ. ನಮ್ಮನ್ನು ಕಡಿಯಬೇಕಂದ್ರೆ ಅರಣ್ಯ ಇಲಾಖೆ ಸೂಕ್ತ ಕಾರಣ ಕೇಳುತ್ತೆ. ಅದಕ್ಕೆ ಈ ಹಾಳು ಮನುಷ್ಯ ನಮಗೆ ವಿಷ ಹಾಕಿ ಸಾಯುವಂತೆ ಮಾಡಿದ್ದಾನೆ. ಒಂದೇ ಬಾರಿಗೆ ಕೊಡಲಿಯಿಂದ ಕಡಿದು ಹಾಕಿದ್ದರೆ ಹಾಯಾಗಿ ಜೀವ ಬಿಡ್ತಿದ್ದೆವು. ಆದರೆ 6-8 ತಿಂಗಳು ನರಳಿ ಸಾಯುವಂತೆ ಮಾಡಿದ್ದಾನೆ. ಪರಿಸರ ಪ್ರೇಮಿ ವಿಜಯ್ ಅನ್ನೋರು ಮರಗಳಿಗೆ ಹಾಕಿದ ಕೆಮಿಕಲ್ ಸ್ಯಾಂಪಲ್ಗಳನ್ನು ಪ್ರಯೋಗಾಲಯಕ್ಕೆ ಕಳಿಸಿದ್ದಾರೆ. ಅರಣ್ಯ ಇಲಾಖೆಗೂ ದೂರು ನೀಡಿದ್ದಾರೆ. ಸೊ ಈ ಥರ ಬುಡದಲ್ಲಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಆಹಾರ ಬೇರೆ ರೂಟ್ಗಳಿಗೆ ತಪ್ಪುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಆಟೋಮೆಟಿಕಲಿ ನ್ಯೂಟ್ರಿಷನ್ನು ಎಲ್ಲ ತಲುಪೋದು ಮರಗಳಿಗೆ ತಪ್ಪುತ್ತೆ. ಅದರಿಂದ ಏನಾಗುತ್ತೆ, ಆಟೋಮೆಟಿಕಲಿ ಮರ ಏನಾಗುತ್ತೆ, ಒಣಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಥರ ಆಗಿ ಕಮ್ಮಿ ಅಂದರೂ ಒಂದು 8ರಿಂದ 12 ತಿಂಗಳಲ್ಲಿ ಈ ಮರ ಬಂದು ಒಣಗಿ ಬೀಳುತ್ತೆ. ಇದನ್ನು ಲಿಟ್ರಲಿ ಅವ್ರು ಕಿಲ್ ಮಾಡ್ತಾ ಇದ್ದಾರೆ. ನೆರಳು ಕೊಟ್ಟ ನಾವೀಗ ನರಳಿ ಸಾಯುತ್ತಿದ್ದೇವೆ. ಅರಣ್ಯ ಇಲಾಖೆಗೆ ವಿಜಯ್ ಅನ್ನೋ ಪರಿಸರ ಪ್ರೇಮಿ ಕೊಟ್ಟಿರೋ ಮಾತನ್ನು ಕೇಳಿ ನಮ್ಮ ಪ್ರಾಣ ಉಳಿಸ್ತಾರೋ ಇಲ್ಲ ಅವರು ನಮ್ಮ ಪ್ರಾಣವನ್ನು ತೆಗೆದು ಬಿಡ್ತಾರೋ ಆ ದೇವರಿಗೇ ಗೊತ್ತು. ಬೆಂಗಳೂರಿನಿಂದ ಕ್ಯಾಮರಾಮನ್ ವಸಂತ್ ಜೊತೆ ಶಶಿಶೇಖರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್.